Next question is, let y equal to n square such that n belongs to n and the set of all natural numbers, and of course it is subset of n. Consider f from n to y as f of n equal to n square. Show that f is invertible. Find the inverse of f. So first f invertible ಅಂತ ಪ್ರೂವ್ ಮಾಡಬೇಕು, ಜೊತೆಗೆ ಅದರ ಇನ್ವರ್ಸ್ ಅನ್ನ ಫೈಂಡ್ ಮಾಡಬೇಕು. ಸೇಮ್ ಪ್ರಾಸೆಸ್. ಹೊಸ ಫಂಕ್ಷನ್ ಡಿಫೈನ್ ಮಾಡ್ತೀವಿ, ಅದೇನೆ ಆಸ್ ಇಟ್ ಈಸ್. ಸೊಲ್ಯೂಷನ್. ಡಿಫೈನ್ g from f from n to y. ನೋಡಿ ಇದರ ರೇಂಜ್ ಏನಾಗಿರ್ತದೆ ಅಂತಂದ್ರೆ ವೈನೇ ಇದರ ರೇಂಜ್ ಆಗಿರ್ತದೆ. ಇಲ್ಲೇನು ಕೊಟ್ಟಿದ್ದಾರಲ್ಲ ಇದೇನೇ ಈ ಎಫ್ ನ ರೇಂಜ್ ಆಗಿರೋದ್ರಿಂದ ಇದನ್ನೇ ತಗೊಳ್ತೀನಿ ನಾನು. g from y to n defined by g of y equal to, ಸೊ ಇಲ್ಲಿ ನಾನು ಇನ್ ಟರ್ಮ್ಸ್ ಆಫ್ ಆ್ಯಕ್ಚುಲಿ ಇಲ್ಲಿ ಎನ್ ಬರಿಬೇಕು, ಯಾಕಂದರೆ ಇಲ್ಲಿ ವೇರಿಯಬಲ್ ಎನ್ ಅಂತ ತೊಗೊಂಡಿದ್ದಾರೆ. ಸೊ ಜಿ ಆಫ್ ವೈ ಈಕ್ವಲ್ ಟು ಎನ್ ಅಂತ ಬರಿಬೇಕು, ಬಟ್ ಎನ್ ಶುಡ್ ಬಿ ಇನ್ ಟರ್ಮ್ಸ್ ಆಫ್ ವೈ. ಅದನ್ನು ನಾನು ಏನು ಮಾಡಬೇಕು, ಈಗ ಸಾಲ್ವ್ ಮಾಡ್ಕೊಂಡು ಬರಬೇಕು. ಅದಕ್ಕೆ ನಾನು ರಫಲ್ಲಿ ತಗೊಂಡು ಹೋಗ್ತೀನಿ ಇದನ್ನು. ಎಫ್ ಆಫ್ ಎನ್ ಈಕ್ವಲ್ ಟು ಎನ್ ಸ್ಕ್ವೇರ್. ಸೊ ಎಫ್ ಆಫ್ ಎನ್ ಪ್ಲೇಸಲ್ಲಿ ನಾನು ವೈ ತಗೊಳ್ತೀನಿ, ಎನ್ ಸ್ಕ್ವೇರ್. ಸೊ ಎನ್ ಈಸ್ ನಥಿಂಗ್ ಬಟ್ ಪ್ಲಸ್ ಆರ್ ಮೈನಸ್ ರೂಟ್ ವೈ ಆಗ್ತದೆ. ಅದು ಆ್ಯಕ್ಚುಲಿ ಜಸ್ಟ್ ರೂಟ್ ವೈ ಅಲ್ಲ, ಪ್ಲಸ್ ಆರ್ ಮೈನಸ್ ರೂಟ್ ವೈ, ಪ್ಲಸ್ ಆರ್ ಮೈನಸ್ ರೂಟ್ ವೈ. ಬಟ್ ನನ್ನ ಹತ್ರ ಇರೋಂಥ ಡೊಮೈನ್ ಏನಿದೆಯಲ್ಲ ಅದು ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್, ಅಂದರೆ ಬರೀ ಪಾಸಿಟಿವ್ ವ್ಯಾಲ್ಯೂಸ್ ಮಾತ್ರ ಇರ್ತದೆ, ಅದರಲ್ಲೂ ಕೂಡ ನ್ಯಾಚುರಲ್ ನಂಬರ್ಸ್ ಮಾತ್ರ ಇರ್ತದೆ. ಹಂಗಾಗಿ ಸೊ ಎನ್ ಈಕ್ವಲ್ ಟು ನಾನು ರೂಟ್ ವೈ ಮಾತ್ರ ತಗೊಳ್ಬೇಕಾಗ್ತದೆ. ಸೊ ಜಿ ಆಫ್ ವೈ ಈಕ್ವಲ್ ಟು ಯಾವ ರೀತಿ ಡಿಫೈನ್ ಮಾಡ್ಬೇಕು, ನಾನು ರೂಟ್ ವೈ ಅಂತ ಡಿಫೈನ್ ಮಾಡಬೇಕು. ಸೊ ಇದೇನೇ ನನಗೆ ಬೇಕಾಗಿರೋಂಥ ಇನ್ವರ್ಸು ಅಥವಾ ನನಗೆ ಬೇಕಾಗಿರೋಂಥ ಫಂಕ್ಷನ್ನು ಅಂತೇಳಿ ನಾನೀಗ ಪ್ರೂವ್ ಮಾಡಬೇಕು. ಸೊ ಫಾರ್ ದ್ಯಾಟ್ ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ ಕಾಂಪೊಸಿಷನ್. ನಾವು ಎಫ್ ಕಾಂಪೊಸಿಷನ್ ಜಿ ಆಫ್, ನಾನಿಲ್ಲಿ ಜಿ ಆಫ್ ವೈ ಅಂತ ತಗೊಂಡಿರೋದ್ರಿಂದ ಫಸ್ಟ್ ಆಪರೇಟಿಂಗ್ ಫಂಕ್ಷನ್ ಜಿ ಆಗಿರೋದ್ರಿಂದ ಇಲ್ಲಿ ವೇರಿಯಬಲ್ ನಾನು ವೈ ಅಂತ ಬಳಸ್ತೀನಿ. ಆ್ಯಂಡ್ ಇಟ್ ಈಸ್ ಈಕ್ವಲ್ ಟು ಎಫ್ ಆಫ್ ಜಿ ಆಫ್ ವೈ. ಇಟ್ ಈಸ್ ಈಕ್ವಲ್ ಟು ಎಫ್ ಆಫ್, ವಾಟ್ ಈಸ್ ಜಿ ಆಫ್ ವೈ? g of y means root y. For all y belongs to y, of course, ಇದಂತೂ ಆಗ್ತಿರ್ತದೆ. ರೂಟ್ ವೈ, ಎಫ್ ಆಫ್ ವೈ ಅಂದರೆ ರೂಟ್ ವೈ. ಸೊ ಈಗ ಇದನ್ನ ಏನಂತ ಇಮ್ಯಾಜಿನ್ ಮಾಡ್ತೀರಾ ಅಂತಂದರೆ, ಏನಂತ ಓದ್ಕೊಳ್ತೀರಾ ಅಂತಂದರೆ ಎಫ್ ಆಫ್ ಎನ್ ಅಂತ ಓದ್ಕೊಳ್ರಿ. ನೋಡಿ ಇಲ್ಲಿ ಎಫ್ ಆಫ್ ಎನ್ ಇದ್ದರೆ ಇಲ್ಲೇನು ಕ್ವಾಂಟಿಟಿ ಇದೆಯೋ ಅದರ ಸ್ಕ್ವೇರ್, ಎನ್ ಸ್ಕ್ವೇರ್ ಅಂತ ಇದೆ. ಸೊ ನನ್ನದು ಕ್ವಾಂಟಿಟಿ ಏನಿದೆ ಇಲ್ಲಿ ರೂಟ್ ವೈ ಅಂತ ಇದೆ. ಸೊ ಇನ್ಪುಟ್ ವ್ಯಾಲ್ಯೂನ ಸ್ಕ್ವೇರ್ ಮಾಡಬೇಕು. ಸೊ ಎನ್ ಸ್ಕ್ವೇರ್, ಸೊ ಇಲ್ಲೇನು ಕ್ವಾಂಟಿಟಿ ಇರ್ತಾರೆ ಅದರ ಸ್ಕ್ವೇರ್. Square root gets cancelled, y. ಅಥವಾ root y into root y is nothing but y. So it is for all y belongs to capital Y. So input value y, output value ಕೂಡ y. ಸೊ ಈ ರೀತಿ ಇನ್ಪುಟ್ ವ್ಯಾಲ್ಯೂ ಸೇಮ್ ಆಸ್ ಇಟ್ ಈಸ್ ಔಟ್ಪುಟ್ ವ್ಯಾಲ್ಯೂ ಕೊಡ್ತಿತ್ತು ಅಂತಂದರೆ ಅದು ಐಡೆಂಟಿಟಿ ಫಂಕ್ಷನ್ ಆಗ್ತದೆ. ಸೊ ದಿಸ್ ಇಂಪ್ಲೈಸ್ ಎಫ್ ಕಾಂಪೊಸಿಷನ್ ಜಿ ಈಸ್ ಎನ್ ಐಡೆಂಟಿಟಿ ಫಂಕ್ಷನ್ ಇನ್ y ಆಯಿತು. ಸೊ ಫಸ್ಟ್ ಒನ್ ಓಕೆ, ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಒನ್ ನೋಡಿ, ಯಾವುದು? ಜಿ ಕಾಂಪೊಸಿಷನ್ ವೈ ಮಾಡಬೇಕೀಗ. ಜಿ ಕಾಂಪೊಸಿಷನ್ ವೈ, ಸಾರಿ ಜಿ ಕಾಂಪೊಸಿಷನ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಜಿ ಆಫ್ ಎಫ್ ಆಫ್ ಎಕ್ಸ್, ಆರ್ ಎಕ್ಸ್ ಬದಲಿಗೆ ಇಲ್ಲಿ ವೇರಿಯಬಲ್ ಎನ್ ತಗೊಳ್ಳೋಣ. ಲೆಟ್ ಅಸ್ ಟೇಕ್ ಎನ್ ಆಸ್ ವೇರಿಯಬಲ್. ಅವರು ಎನ್ ತಗೊಂಡಿದ್ದಾರೆ, ಸೊ ಎನ್ ತಗೊಳ್ಳೋಣ, ತೊಂದರೆ ಇಲ್ಲ. ಎನ್, ಸೊ ಇಲ್ಲಿ ಕೂಡ ಎನ್ ತಗೊಳ್ಳೋಣ. ಸೊ ಇಟ್ ಈಸ್ ಈಕ್ವಲ್ ಟು ಜಿ ಆಫ್, ವಾಟ್ ಈಸ್ ಎಫ್ ಆಫ್ ಎನ್? ಎಫ್ ಆಫ್ ಎನ್ ಅಂದರೆ ಎನ್ ಸ್ಕ್ವೇರ್ ಅಂತ ಇದೆ. ಸೊ ಎನ್ ಸ್ಕ್ವೇರ್. ಸೊ ಇದನ್ನು ನೀವೇನಂತ ಓದ್ಕೊಳ್ಬೇಕೀಗ? ಜಿ ಆಫ್ ಎನ್ ಸ್ಕ್ವೇರ್ ಅಥವಾ ಜಿ ಆಫ್ ವೈ. ಜಿ ಆಫ್ ವೈ ಅಂದರೆ ಡಿಫೈನ್ ಮಾಡಿದ್ರು ರೂಟ್ ವೈ ಅಂತ. ಸೊ ಇಲ್ಲೇನು ಇನ್ಪುಟ್ ವ್ಯಾಲ್ಯೂ ಇರುತ್ತಲ್ಲ ಅದರ ಸ್ಕ್ವೇರ್ ರೂಟ್ ತಗೊಳ್ಬೇಕು ಅಂತ. ದಟ್ ಈಸ್ ನಥಿಂಗ್ ಪಾಸಿಟಿವ್ ಸ್ಕ್ವೇರ್ ರೂಟ್. So square root of n square. So here also we get n. So input value n, output value kuda n. So for all n belongs to set of all natural numbers n. So idar artha enu? This also implies the same thing. Enadu? G composition f is
ಐಡೆಂಟಿಟಿ ಫಂಕ್ಷನ್ ಇನ್ ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್ ಅಂತ ಅರ್ಥ. ಸೊ ಎಫ್ ಕಾಂಪೊಸಿಷನ್ ಜಿ ಮಾಡಿದಾಗಲೂ ಕೂಡ ಐಡೆಂಟಿಟಿನೇ ಬಂತು, ಜಿ ಕಾಂಪೊಸಿಷನ್ ಎಫ್ ಮಾಡಿದಾಗಲೂ ಕೂಡ ಐಡೆಂಟಿಟಿ ಫಂಕ್ಷನ್ನೇ ಬಂತು. ಇದರ ಅರ್ಥ ಏನು ಅಂತಂದರೆ ಎಫ್ ಈಸ್ ಇನ್ವರ್ಟಿಬಲ್ ಅಂತ ಅರ್ಥ. ಸೊ ದಿಸ್ ಇಂಪ್ಲೈಸ್ ಎಫ್ ಈಸ್ ಇನ್ವರ್ಟಿಬಲ್. This implies f is invertible. F is invertible and G is the inverse. G is the inverse of f. G is the inverse of f. That is, G is equal to f inverse. So the required function is, therefore, the required function is ಸೊ ಅಲ್ಲಿ ಜಿ ಅಂತ ಏನು ಡಿಫೈನ್ ಮಾಡಿದ್ರಲ್ಲ ಅದು ಜಿನ ನಾವೇನಂತ ರಿಪ್ಲೇಸ್ ಮಾಡಬೇಕು, ಈಗ ಎಫ್ ಇನ್ವರ್ಸ್ ಅಂತ ಡಿಫೈನ್ ಮಾಡಬೇಕು. ಎಫ್ ಇನ್ವರ್ಸ್ ಫ್ರಾಮ್ ವೈ ಟು ಎನ್ ಡಿಫೈನ್ಡ್ ಬೈ ವೇರಿಯೇಬಲ್ ನೀವು ಯಾವ್ದಾದ್ರು ಬಳಸಿ, ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ ಎಫ್ ಇನ್ವರ್ಸ್ ಆಫ್ ಎನ್ ಅಂತ ನಾನು ತಗೊಳ್ತೀನಿ ಇಲ್ಲಿ. ಸೊ ಎಫ್ ಇನ್ವರ್ಸ್ ಆಫ್ ರೂಟ್ ಎನ್, ಅಲ್ಲಿ ಎನ್ ಸ್ಕ್ವೇರ್ ಅಂತ ಅವರು ಡಿಫೈನ್ ಮಾಡಿದರು, ಇಲ್ಲಿ ಅದರ ಇನ್ವರ್ಸ್ ಏನಾಗಿರ್ತದೆ ಅಂದರೆ ರೂಟ್ ಎನ್ ಆಗಿರ್ತದೆ ಫಾರ್ ಆಲ್ ಎನ್ ಬಿಲಾಂಗ್ಸ್ ಟು ಕ್ಯಾಪಿಟಲ್ ವೈ. ಸೊ ಈ ರೀತಿ ನಾವೇನು ಮಾಡ್ತೀವಿ ಅಂದರೆ ಇನ್ವರ್ಸನ್ನು ಡಿಫೈನ್ ಮಾಡ್ತೀವಿ. ಸೊ ಹಿಯರ್ ದಿಸ್ ಎಫ್ ಇನ್ವರ್ಸ್ ಇಸ್ ದ ರಿಕ್ವೈರ್ಡ್ ಇನ್ವರ್ಸ್ ಆಫ್ ದ ಗಿವನ್ ಫಂಕ್ಷನ್. This one.